ಹಳ್ಳಿಯ ಚಹಾ ಹೋಟೆಲ್ನಲ್ಲಿ ಪಾಠ. ಮದರ್ ತೆರೆಸಾ ಕಾಲೇಜು ವಿದ್ಯಾರ್ಥಿಗಳಿಗೆ ವಿಶಿಷ್ಟ ಪ್ರಾಯೋಗಿಕ ಭೇಟಿ. ಪುರಿ ನೋಡಿರಿ ಹೆಂಗ್ ಮಾಡ್ತಾರೆ. ಸಿಟಿ ಒಳಗೆ ಪುರಿ ತೋರಿಸ್ತಾರೆ ನಿಮಗೆ ಇಲ್ಲ, ಯಾಕಂತಂದ್ರ ಸಿಟಿ ಒಳಗ ಗೌಪ್ಯವಾಗಿರ್ತದ್ರಿ. ಹಳ್ಳಿ ಒಳಗೆ ನೋಡಿ ನೀವು ಮುಂದೆ ನೋಡಿದ ಕಡೆ ಇದೆ, ಹೌದಿಲ್ಲ? ನೋಡೋರು ಹೆಂಗ್ ಮಾಡ್ತಾರೆ ನೋಡಿ, ಹೌದಿಲ್ಲ? ನೀವು ಮುಂದೆ ಕಡೆ ಮುಂದೆ ಪ್ರಾಕ್ಟಿಕಲ್ ಆಗಿ ನೀವು ಮುಂದೆ ಮಾಡಿ ತೋರಿಸ್ತಾರೆ, ಹೌದಿಲ್ಲ? ಇದು ಹೆಂಗ್ ಇರ್ತದಪ್ಪ ಅಂತಂದ್ರ ಪ್ಯೂರ್, ಹೌದಿಲ್ರಿ? ನೀವು ಮುಂದೆ ಮಾಡಾಕತ್ತಾರಲ್ಲ, ಹಳ್ಳಿ ಹೋಟೆಲ್ ಸೌಲಭ್ಯ ಹಿಂಗಿರ್ತದೆ. ಅಫಜಲ್ಪುರ ತಾಲೂಕಿನ ಗತ್ತರಗ ಗ್ರಾಮದಲ್ಲಿರುವ ಭಾಗ್ಯವಂತಿ ದೇವಿ ಚಹಾ ಹೋಟೆಲ್ಗೆ ಮದರ್ ತೆರೆಸಾ ಪಿಯು ಕಾಲೇಜು ಹಾಗೂ ರಾಯಲ್ ಪಿಯು ಕಾಲೇಜಿನ ಪ್ರಥಮ ಮತ್ತು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಪಠ್ಯೇತರ ಚಟುವಟಿಕೆಯಾಗಿ ಅಧ್ಯಯನ ಭೇಟಿ ನೀಡಿದರು. ದ್ವಿತೀಯ ಪಿಯುಸಿ ಕನ್ನಡ ಪಠ್ಯದಲ್ಲಿರುವ ಹಳ್ಳಿಯ ಚಹಾ ಹೋಟೆಲ್ಗಳ ಗದ್ಯ ಪಾಠವನ್ನು ಪ್ರಾಯೋಗಿಕವಾಗಿ ಅವಲೋಕಿಸುವ ಉದ್ದೇಶದಿಂದ ಕಾಲೇಜು ಅಧ್ಯಕ್ಷ ಸಲೀಂ ಸರ್ ಈ ವಿಶೇಷ ಅವಕಾಶ ಕಲ್ಪಿಸಿದರು. ವಿದ್ಯಾರ್ಥಿಗಳು ಹಳ್ಳಿಯ ಚಹಾ ಹೋಟೆಲ್ ಅನ್ನು ಸುದ್ದಿ ಮನೆ ಎಂದು ಅನುಭವಿಸಿದರು. ಕಾಲೇಜು ಪ್ರಾಂಶುಪಾಲರಾದ ಯಲ್ಲಾಲಿಂಗ ಬೈಲಾರಿ ಮಾತನಾಡಿ, ಓದಿನ ಜೊತೆಗೆ ಪ್ರಾಯೋಗಿಕ ಅನುಭವ ವಿದ್ಯಾರ್ಥಿಗಳ ಕಲಿಕೆಗೆ ಸಹಾಯಕ ಎಂದು ಹೇಳಿದರು. ಉಪನ್ಯಾಸಕ ನಿಂಗರಾಜ್ ಆನೂರು, ಹಳ್ಳಿಯ ಚಹಾ ಹೋಟೆಲ್ಗಳು ಜಾತಿ ಭೇದವಿಲ್ಲದೆ ಸಂಬಂಧಗಳನ್ನು ಬೆಸೆಯುವ ಕೇಂದ್ರಗಳಾಗಿವೆ ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಕಾಲೇಜಿನ ಉಪನ್ಯಾಸಕರು, ವಿದ್ಯಾರ್ಥಿಗಳು ಹಾಗೂ ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು. ಹಳ್ಳಿ ಹೋಟೆಲ್ ನಮಗೂ ಒಂದು ಏನಂದ ಅನ್ಸ್ತದಪ್ಪ ಅಂತಂದ್ರೆ, ಒಂದು ಹಳ್ಳಿ ಹೋಟೆಲ್ ಕುತ್ಕೊಂಡ್ರೆ ಒಂದು ಪ್ರೀತಿ, ಆನಂದ, ಖುಷಿ ಅನಿಸ್ತದೆ. ಹೆಂಗಪ್ಪ ಅಂತಂದ್ರೆ ನಾವು ಹೋಟೆಲ್ ಕೂಡ್ಬೇಕು, ಆ ಟೈಮಲ್ಲಿ ಮಳೆ ಬರಬೇಕು, ಗಾಳಿ ಜೋರಾಗಿ ಬೀಸ್ತಿರ್ಬೇಕು, ಅಂತ ತಣ್ಣನೆ ಒಂದು ವಾತಾವರಣದಾಗ ಒಂದು ತಂಪಾಗಿರ್ತಕ್ಕಂಥ ವಾತಾವರಣದಾಗ ಬಿಸಿಯಾಗಿರ್ತಕ್ಕಂಥ ಚಹಾ ಕುಡಿದಾಗ ಎಲ್ಲಿಲ್ಲದ ಆನಂದ ನಮಗೆ ಸಿಗ್ತದ. ಹಂಗ ಅದೇ ರೀತಿ ನಾವೆಲ್ಲರೂ ಇಲ್ಲಿಗೆ ಬಂದಿದ್ದೀವಿ, ನಿಮಗೂ ಕೂಡ ಆನಂದ ಸಿಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಕವಿಗಳು ಎಲ್ಲರಿಗೂ ಒಂದು ತಮ್ಮ ರಸದೌತಣವನ್ನ ಸಾಹಿತ್ಯದ ಮುಖಾಂತರ ಕೊಡಿಸೋದಕ್ಕೆ ಪಾಠವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಾವು ನಿಮಗೆ ಪ್ರಾಯೋಗಿಕವಾಗಿ ಗುಣಪಡಿಸೋ ಸಲುವಾಗಿ ಈ ಹಳ್ಳಿ ಹೋಟೆಲ್ಗೆ ಬಂದಿದ್ದೀವಿ. ನೀವೆಲ್ಲರೂ ಇಲ್ಲಿ ಸಿಗ್ತಕ್ಕಂಥ ತಿಂಡಿ ತಿನಿಸುಗಳನ್ನ ತಿನ್ರಿ ಹಾಗೂ ಚಾನ ಕೊಡ್ರಿ, ಆ ಒಂದು ಅನುಭವವನ್ನು ನೀವು ಪಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಾವು ಇಂದು ಗುರುವಾರ ದಿನಾಂಕ 18/12/2025 ನಮ್ಮ ಮದರ್ ತೆರೆಸಾ ಸ್ವತಂತ್ರ ಪದವಿ ಪೂರ್ವ ಕಾಲೇಜ್ ಮತ್ತು ರಾಯಲ್ ಪಿಯು ಕಾಲೇಜ್ ಸಂಯುಕ್ತ ಒಂದು ಎರಡು ಇನ್ಸ್ಟಿಟ್ಯೂಟ್ದಿಂದ ಇಲ್ಲಿ ಗತ್ತರಗಾಗಿ ಒಂದು ಹಳ್ಳಿ ಚಹಾ ಹೋಟೆಲ್ ಬಂದಿದ್ದೀವಿ. ಮುಖ್ಯವಾದ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, ನಮ್ದು ದ್ವಿತೀಯ PUCಯಲ್ಲಿ ವೀರೇಂದ್ರ ಸಿಂಪಿ ಅವರು ಬರೆದಿರತಕ್ಕಂಥ ಒಂದು ಹಳ್ಳಿಯ ಚಹಾ ಹೋಟೆಲ್ಗಳು, ಈ ಪಾಠವನ್ನ ಮುಖ್ಯವಾಗಿ ನಾವು ನಿಮಗೆ ಪ್ರಾಕ್ಟಿಕಲ್ ಮುಖಾಂತರ, ಪ್ರಾಯೋಗಿಕ ಮುಖಾಂತರ ತೋರಿಸಬೇಕಂತೇಳಿ ಇಲ್ಲಿ ಬಂದಿದ್ದೀವಿ. ಮುಖ್ಯವಾಗಿ ಹಳ್ಳಿಯ ಹೋಟೆಲ್ಗಳಲ್ಲಿ ಏನಪ್ಪಾ ಅಂತಂದ್ರೆ, ಇದು ಒಂದು ವಾರ್ತಾ ಇಲಾಖೆ ಇದ್ದಂತ ಹೇಳಿ ನಮ್ಮ ನಿರೂಪಕರು ಹೇಳ್ತಾರೆ, ಲೇಖಕರು ಹೇಳ್ತಾರೆ. ಯಾಕೆ ವಾರ್ತಾ ಇಲಾಖೆ ಅಂತಂದ್ರ, ಹಳ್ಳಿಯಲ್ಲಿ ಎಲ್ಲ ಜನರು ಇಲ್ಲಿ ಭಾವೈಕ್ಯತೆ ದೃಷ್ಟಿಯಿಂದ ಹಳ್ಳಿಯಲ್ಲಿ ಕುಂತಿರ್ತಾರೆ. ಭಾವೈಕ್ಯತೆ ಅಂತಂದ್ರೆ ಏನ್ರಿ? ಎಲ್ಲಾ ಜಾತಿಯವರು, ಎಲ್ಲಾ ಸಮಯದವರು, ಚಿಕ್ಕವರು, ದೊಡ್ಡವರು, ಹಿರಿಯರು ಎಲ್ಲರೂ ಇಲ್ಲಿ ಬಂದು ಕುಂತಿರ್ತಾರೆ. ಅದಕ್ಕಲ್ಲೇ ಪ್ರತಿಯೊಂದು ಮನೆಯ ವಿಷಯಗಳನ್ನ ಇಲ್ಲಿ ಮಾತಾಡ್ತಾರೆ. ಅದಕ್ಕಲ್ಲೇ ಹಳ್ಳಿಯ ಚಹಾ ಹೋಟೆಲ್ಗಳು ಹೆಂಗಪ್ಪ ಅಂತಂದ್ರ ವಾರ್ತಾ ಇಲಾಖೆ ಇದ್ದಂತೆ ಅಂತ ನಮ್ಮ ಲೇಖಕರು ಹೇಳ್ತಾರೆ. ಈಗ ಮದರ್ ತೆರೆಸಾ ಕಾಲೇಜಿನಿಂದ ಗತ್ತಿರ್ಗಿ ಭಾಗ್ಯವಂತಿ ಒಂದು ಹೋಟೆಲ್ಗೆ ಬಂದಿದ್ದೇವೆ. ಬರೀ ನಮ್ಮ ಶಿಕ್ಷಕರು ಹಳ್ಳಿ ಹೋಟೆಲ್ ಹೇಗಿರುತ್ತೆ ಅಂದು ಬರೀ ಹೇಳಿದ್ದಾರೆ. ಇಲ್ಲಿ ಸ್ವತಃ ಕರ್ಕೊಂಡು ಬಂದು ಇಲ್ಲಿದು ಅಡಿಗೆ ಹೆಂಗ್ ಮಾಡ್ತಾರೆ ಮತ್ತೆ ಹೆಂಗ್ ಸ್ವಾದ ಇರುತ್ತೆ ಮತ್ತು ಮನೆಯಲ್ಲಿರೋದು ಅಡಿಗೆ ಮತ್ತು ಇಲ್ಲಿರೋ ಅಡಿಗೆಗೆ ವ್ಯತ್ಯಾಸ ಏನು ಅಂತಂದು ನಾವು ಒಂದಿನ ಬರ್ಬೇಕಂದು ಬಹಳ ಆಸೆ ಇತ್ತು. ಅದಕ್ಕೆ ನಮ್ಮ ಶಿಕ್ಷಕರು ಎಲ್ಲ ಶಿಕ್ಷಕರು ಸೇರಿ ನಮ್ಮನ್ನು ಕರೆದುಕೊಂಡು ಬಂದಿದ್ದಾರೆ. ಬಹಳ ಸಂತೋಷವಾಯಿತು. ಅಡಿಗೆ ತುಂಬಾ ರುಚಿಕರವಾಗಿದೆ. ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ಹೇಳಬೇಕಂದ್ರೆ, ನನ್ನ ಹೆಸರು ಲಕ್ಷ್ಮಿ. ನಾವು ಒಂದು ರಾಯಲ್ ಪಿಯು ಕಾಲೇಜಿಂದ ಬಂದಿದ್ದೇವೆ ಎಂಬ ಗ್ರಾಮಕ್ಕೆ. ಇಲ್ಲಿ ಬಂದು ನಮ್ಮ ದ್ವಿತೀಯ PUCನಲ್ಲಿ ಹಳ್ಳಿ ಚಹಾ ಹೋಟೆಲ್ ಎಂಬ ಪಾಠ ಇದೆ. ಅದು ನಾವು ಥಿಯರಿಯಲ್ಲಿ ಸ್ಟಡಿ ಅಂದರೆ ಓದಿದ್ದೇವೆ. ನಮ್ಮ ಸರ್ ಎಲ್ಲ ಹೇಳಿದ್ದಾರೆ ಹಳ್ಳಿ ಬಗ್ಗೆ ಏನಂತ. ಆದರೆ ನಾವು ಪ್ರಾಕ್ಟಿಕಲ್ ಆಗಿ ಬಂದು ಇಲ್ಲಿ ಹಳ್ಳಿಯ ವಿಶೇಷತೆಯನ್ನು ನೋಡೋದಕ್ಕಾಗಿ ನಮ್ಮ ಸರ್ ನಮಗೆ ಇಲ್ಲಿ ಕರೆದುಕೊಂಡು ಬಂದಿದ್ದಾರೆ. ಇನ್ನೊಂದಾಗಿ ಹೇಳ್ಬೇಕಂದ್ರೆ, ನಾವು ಎಲ್ಲ ನ್ಯೂಸ್ ಪೇಪರಲ್ಲಿ ನೋಡ್ತೀವಿ, ಎಲ್ಲ ನ್ಯೂಸ್ ಇಡೀ ಅಂದರೆ ಭಾರತದ ಕರ್ನಾಟಕದೆಲ್ಲ. ಆದ್ರೆ ನಾವು ಈ ಒಂದು ಹಳ್ಳಿ ಹೋಟೆಲ್ನಲ್ಲಿ ಬಂದು ಕೂತ್ರೆ ಇದು ಒಂದು ನಮ್ಗೆ ವಾರ್ತಾ ಇಲಾಖೆ ಇದ್ದಂತೆ. ಯಾಕಂದ್ರೆ ಎಲ್ಲ ನಮ್ದು ಊರ ಬಗ್ಗೆ ಎಲ್ಲ ಇಲ್ಲೇ ಚರ್ಚೆ ನಡೆಯುತ್ತೆ. ಅದಕ್ಕೋಸ್ಕರ ನಾವು ಎಲ್ಲಿ ಹೋಗೋದೇ ಹತ್ತಲ್ಲ, ಏನು ಓದೋದೇ ಹತ್ತಲ್ಲ. ಇಲ್ಲಿ ಒಂದು ಬಂದು ಕೂತ್ರೆ ಎಲ್ಲ ಜನದ್ದು, ಎಲ್ಲ ಊರಿನ ವಿಷಯವನ್ನು ಎಲ್ಲ ತಿಳಿದುಕೊಳ್ಳಬಹುದೇ ಎಂಬುದಾಗಿ ನಾನು ಹೇಳ್ತೀನಿ. ಇವತ್ತು ನಾವು ನಮ್ಮ ಮದರ್ ತೆರೆಸಾ ಕಾಲೇಜಿನಿಂದ ಹಳ್ಳಿ ಹೋಟೆಲ್ದಲ್ಲಿ ಬಂದಿದ್ದೇವೆ.
ನನ್ನ ಹೆಸರು ಪೂಜಾ. ನಾವು ಪಾಠದಲ್ಲಿ ಓದಿದ್ದೇವೆ, ಬರೀ ಹಳ್ಳಿ ಹೋಟೆಲ್ ಹ್ಯಾಂಗಿರ್ತದ ಅಂತಂದಕ್ಕೆ ನಾವು ಯಾರೂ ಬಂದಕ್ಕೆ ನೋಡಿದಿಲ್ಲ. ಒಬ್ಬರೇ ಬಂದರೂ ಈ ಫೀಲ್ ಸಿಗ್ತಿದ್ದಿಲ್ಲ, ಎಲ್ಲರೂ ಕೂಡ ಬಂದಿದ್ದು ತುಂಬ ಖುಷಿ ಅನಿಸುತ್ತದೆ. ಅಫಜಲ್ಪುರದಿಂದ ಪಿ ಯು ಕಾಲೇಜಿಂದ ಸರ್ ಮದರ್ ತೆರೇಸಾ ಪಿ ಯು ಕಾಲೇಜಿಂದ ಬಂದರೆ ಎಲ್ಲ ಗ್ಯಾಂಗಿ ಎಲ್ಲರೂ ಇದಾಗ ನೋಡಿ ಬಂದಾರೆ ನೆಕ್ಸ್ಟ್ ಮಾಡೋಕ್ಕೆ. ಸ್ಪೆಷಲ್ ಅಂದರೆ ಚೀಪ್ ಆ್ಯಂಡ್ ಬೆಸ್ಟ್ ರೇಟ್ನು ಕಮ್ಮಿ ಆಗುತ್ತೆ. ವಿಠಲ್ ಇಸ್ಪುರ್ ಅಂತೇಳಿ ನಾವು ಇಲ್ಲಿ ಗತರ ಗ್ರಾಮ ಪಂಚಾಯತಿ ಸದಸ್ಯರು. ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವೇನಿಲ್ಲಿ ಕುಂದಿರ್ತೀವಲ್ಲ, ಗ್ರಾಮದಾಗ ಆಗು ಹೋಗುಗಳಂತ ಚರ್ಚೆ ಏನು ನಡೀತಾವ ಅವು ಮೊದಲು ಇದೇ ಹೋಟೆಲ್ನಲ್ಲೇ ನಡೀತಾವ. ಆನಂತರ ಕಟ್ಟಿಗಾಲಿ ಪಂಚಾಯತಿಗಾಲಿ ಅಲ್ಲಿ ಇಲ್ಲಿ ಕೂತು ಮಾತಾಡ್ತಾರೆ. ಅದಕ್ಕಿಂತ ಪೂರ್ವದಲ್ಲಿ ಬೆಳಗ್ಗೆ ಏನು ನಾವು ವಾಕಿಂಗ್ ಬಂದಿರ್ತೀವಿ, ವಾಕಿಂಗ್ ಬಂದಾಗ ಟೀ ಕುಡಿದು ಎಲ್ಲ ಊರಾಗ ಆಗು ಹೋಗಳ ಸಮಸ್ಯೆಗಳು, ಕೊಂದುಕೊರತೆಗಳಾಗಲಿ, ಯಾವುದೇ ಮುಂದಾಲೋಚನೆ ವಿಚಾರ ಆಗಲಿ ಇದೇ ಹೋಟೆಲ್ನಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ನಾನು ಮದರ್ ತೆರೇಸಾ ಪಿ ಯು ಕಾಲೇಜ್ ಅಫಜಲ್ಪುರದಿಂದ ಬಂದಿದ್ದೇನೆ. ನನ್ನ ಎಲ್ಲ ಶಿಕ್ಷಕ ಮತ್ತು ನನ್ನ ಎಲ್ಲ ಶಿಕ್ಷಕ ಸಹೋದರ ಮತ್ತು ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದ ಮತ್ತು ನನ್ನ ಶಿಕ್ಷಕರಿಗೆ ಕೂಡ ತುಂಬ ಹೃದಯ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಇಂದು ನಮ್ಮ ಸೆಕೆಂಡ್ PUC ತರಗತಿಯ ವಿದ್ಯಾರ್ಥಿಗಳಿಗೆ ಅಂದರೆ ನನ್ನ ಸಹೋದರಿಗಳಿಗೆ ಮತ್ತು ಸಹೋದರಿಯರಿಗೆ ಒಂದು ಅಧ್ಯಾಯ ಅಂದರೆ ಅದು ಹಳ್ಳಿಯ ಹೋಟೆಲ್ ಎಂಬ ಅಧ್ಯಾಯ ಇರುವುದರಿಂದ ನಮಗೆ ಇಲ್ಲಿ ಪ್ರಾಯೋಗಿಕವಾಗಿ ನಮಗೆ ತೋರಿಸಲು ತಂದಿದ್ದಾರೆ. ಇಲ್ಲಿ ನಾವು ಗಟ್ಟುರ್ಗ ಗ್ರಾಮದ ಹೋಟೆಲ್ನಿಗೆ ವಿಸಿಟ್ ಮಾಡಿದ್ವಿ. ಇಲ್ಲಿ ಹೇಗೆಂದರೆ ಇಲ್ಲಿ ಎಲ್ಲ ಊಟದ ವ್ಯವಸ್ಥೆ ಮತ್ತು ನಾಷ್ಟದ ವ್ಯವಸ್ಥೆ, ಚಹಾ ಕೂಡ ಒಳ್ಳೆಯ ರೀತಿ ಇದೆ. ನಮಗೆ ಇದು ಒಂದು ಬಹಳ ಸಂತೋಷದ ಕ್ಷಣವಾಗಿದೆ. ಇದು ನಾವು ಮರೆಯಲಾಗದ ಕ್ಷಣವಾಗಿದೆ. ನಮ್ಮ ಮದರ್ ತೆರೇಸಾ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಯಲ್ಲಾಲಿಂಗ್ ಯಲ್ಲಮ್ಮ ತಂದೆ ಇಂದು ನಮ್ಮ ದ್ವಿತೀಯ PUCಯ ವಿದ್ಯಾರ್ಥಿಗಳಿಗೆ ಹಳ್ಳಿಯ ಚಹಾ ಹೋಟೆಲ್ ಅಂತಕ್ಕಂಥ ಒಂದು ಅಧ್ಯಾಯ ಇತ್ತು. ಅಧ್ಯಾಯ ಬೋಧನೆ ಜೊತೆಯಲ್ಲಿಯೇ ನಾವು ಮಕ್ಕಳಿಗೆ ಪ್ರಾಯೋಗಿಕವಾಗಿ ಹಳ್ಳಿಯ ಒಂದು ಚಹಾ ಹೋಟೆಲ್ದಲ್ಲಿ ಏನೇನು ಅನುಭವಗಳಾಗ್ತವೆ, ಆ ಚಹಾ ಹೋಟೆಲ್ದಲ್ಲಿ ಏನೇನು ತಿನಿಸು ತಿಂಡಿಗಳಿದಿರ್ತಾವ, ಯಾವ ರೀತಿಯಾಗಿರ್ತಕ್ಕಂಥ ತಿನಿಸು ತಿಂಡಿಗಳನ್ನು ರೆಡಿ ಮಾಡ್ತಾರ, ಮತ್ತೆ ಇಲ್ಲಿ ಊರಿನ ವಿಷಯಗಳು, ಮತ್ತೆ ಪಂಚಾಯತಿಗಳ ವಿಷಯಗಳು, ರಾಜಕೀಯ ವಿಷಯಗಳು, ಯಾವ ರೀತಿಯಾಗಿ ಹಿರಿಯರು ಇಲ್ಲಿ ಕುತ್ಕೊಂಡು ಮಾತಾಡ್ತಾರೆ ಚಹಾ ಕುಡ್ಕೊತು, ಇವು ಎಲ್ಲವೂ ಕೂಡ ಪ್ರಾಯೋಗಿಕವಾಗಿ ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು, ನಮ್ಮ ಮಕ್ಕಳಿಗೆ ಕೂಡ ಅನುಭವ ಆಗಬೇಕನ್ನೋ ಒಂದು ಉದ್ದೇಶದಿಂದ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಸಲೀಂ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಾಲೇಜಿನಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರಾಯೋಗಿಕವಾಗಿ ಈ ಒಂದು ಹಳ್ಳಿಯ ಚಹಾ ಹೋಟೆಲ್ ಬಗ್ಗೆ ಹಾಗೂ ನಮ್ಮ ಸಂಸ್ಥೆಯಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರು ಮುಂದೆ ನಿಂತ್ಕೊಂಡು ಯಶಸ್ವಿಯಾಗಿ ಮಾಡಿಕೊಡ್ತಾ ಇದ್ದಾರೆ. ಯಾಕಂದರೆ ನಮ್ಮ ಮಕ್ಕಳಿಗೆ ಮೇನ್ ಆ ವಿಷಯದ ಬಗ್ಗೆ ಮನವರಿಕೆ ಆಗಬೇಕು, ಆ ವಿಷಯವನ್ನು ಮಕ್ಕಳಿಗೆ ಮನಮುಟ್ಟುವಂತೆ ಆಗಬೇಕಂತಂದು ಒಳ್ಳೆಯ ಬೋಧಕ ವರ್ಗದ ಜೋಡಿ ಬೋಧನೆಯ ಜೊತೆಯಲ್ಲಿ ಪ್ರಾಯೋಗಿಕವಾಗಿ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಗತ್ತರಿಗಿ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಈ ಗತ್ತರಿಗಿ ಗ್ರಾಮದಲ್ಲಿ ಈ ಭಾಗ್ಯವಂತಿ ಅಂತಕ್ಕಂಥ ಹೋಟೆಲ್ನಲ್ಲಿ ಈ ಹಳ್ಳಿಯ ಚಹಾ ಹೋಟೆಲ್ ಅಂತಕ್ಕಂಥ ಒಂದು ಅಧ್ಯಾಯವನ್ನು ಬೋಧನೆ ಜೊತೆಯಲ್ಲಿ ಮಕ್ಕಳಿಗೆ ಇಲ್ಲಿ ಇರ್ತಕ್ಕಂಥ ರುಚಿಕರವಾಗಿರ್ತಕ್ಕಂಥ ತಿನಿಸು ತಿಂಡಿಗಳು, ಚಹಾ ಇವೆಲ್ಲದರ ಬಗ್ಗೆ ಅನುಭವ ಜೊತೆ ಅವರು ಕೂಡ ಆಹಾರವನ್ನು ಸ್ವೀಕರಿಸಿ ಅಲ್ಲಿರ್ತಕ್ಕಂಥ ಒಂದು ಏನು ಅನುಭವದ ಎಲ್ಲ ಮಕ್ಕಳು ಈ ಒಂದು ಸಮಯದಲ್ಲಿ ಹಂಚಿಕೊಂಡಿದ್ದಾರೆ. ಆ ಭಾಗ್ಯವಂತಿ ತಾಯಿ ನಮ್ಮ ಮಕ್ಕಳಿಗೆ, ನಮ್ಮ ಶಿಕ್ಷಕ ವರ್ಗಕ್ಕೆ ಹಾಗೂ ನಮ್ಮ ಶಿಕ್ಷಣ ಸಂಸ್ಥೆಯ ಮೇಲೆ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಆಶೀರ್ವಾದ ಮಾಡಲಿ. ನಮ್ಮ ಶಿಕ್ಷಣ ಸಂಸ್ಥೆ ಹೀಗೆ ಇನ್ನೂ ಎತ್ತರಕ್ಕೆ ಬೆಳೀಲಿ. ಇದೇ ರೀತಿಯಾಗಿರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನು ನಮಗೆ ಮಾಡೋಕ್ಕೆ ಶಕ್ತಿ ಕೊಡಲಿ, ಸ್ಫೂರ್ತಿ ಆಗಲಿ ಅಂತ ಆ ಮಾತಿನಲ್ಲಿ ನಮಸ್ಕರಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ.